ನಮಸ್ಕಾರ ವೀಕ್ಷಕರೇ. ಒಂದು ಕಡೆ ಭಾರತದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮೂಲಕ ಅಕ್ರಮ ಬಾಂಗ್ಲಾ ವಲಸಿಗರು ಸಿಕ್ಕಿ ಬೀಳೋ ಕೆಲಸ ಆಗ್ತಾ ಇದ್ರೆ, ಅತ್ತ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಪಡಬಾರದ ಚಿತ್ರಹಿಂಸೆ ಪಡ್ತಾ ಇದ್ದಾರೆ. ದಿನದಿನಕ್ಕೂ ಹಿಂದೂಗಳ ಮೇಲಿನ ಹಿಂಸಾಚಾರ ತಾರಕಕ್ಕೇರಿದು HRCBM ಸ್ಫೋಟಕ ವಿಚಾರವನ್ನ ಬಿಚ್ಚಿಟ್ಟಿದೆ. ಈಗಲೇ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳದೇ ಇದ್ರೆ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರಿಗೆ ಉಳಿಗಾಲ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಬಾಂಗ್ಲಾವನ್ನ ಬಚಾವ್ ಮಾಡೋದಕ್ಕೆ ಮುಂದಿರೋ ದಾರಿಗಳೇನು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಇನ್ನೊಂದೆಡೆ ಬಾಂಗ್ಲಾದೇಶದ ಭವಿಷ್ಯ ಮುಗಿದು ಹೋಗ್ತಾ ಇದೆ. 1 ವರ್ಷದ ಹಿಂದೆ ನಾವು ಅಂದುಕೊಂಡಿದ್ದೆ ಬೇರೆ, ಈಗ ಆಗ್ತಾ ಇರೋದೇ ಬೇರೆ. ಇನ್ನು ಬಾಂಗ್ಲಾಗೆ ಉಳಿಗಾಲ ಇಲ್ಲ ಅಂತ ಬಾಂಗ್ಲಾ ಮೂಲದ ಪತ್ರಕರ್ತನೊಬ್ಬ ಡೀಟೇಲ್ಡ್ ವರದಿಯನ್ನ ಬರೆದಿದ್ದಾರೆ. ಅದರಲ್ಲಿ ಒಂದಷ್ಟು ಸ್ಫೋಟಕ ವಿಚಾರಗಳು ರಿವೀಲ್ ಆಗಿವೆ. ಇದೆಲ್ಲವನ್ನ 1 by 1 ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕಳೆದ ಕೆಲ ದಿನಗಳಿಂದ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದ ವಿಷಯ ಯಾವುದು ಅಂತ ಕೇಳಿದ್ರೆ ಅದು ಬೀದಿ ನಾಯಿ ವಿಚಾರ. ರಾಷ್ಟ್ರ ರಾಜಧಾನಿಯಲ್ಲಿ ಬೀದಿ ನಾಯಿಗಳಿಂದ ಜನರಿಗೆ, ಪ್ರಮುಖವಾಗಿ ಮಕ್ಕಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಹಲವರು ಮಾರಕ ರೆಬೀಸ್ಗೆ ಬಲಿಯಾಗಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಸುಪ್ರೀಂ ಕೋರ್ಟ್ ಅವುಗಳನ್ನ ಶೆಲ್ಟರ್ಗೆ ಹಾಕೋದೇ ಉತ್ತಮ ಅಂತ ಆದೇಶ ಕೊಡ್ತು. ಈ ವಿಚಾರಕ್ಕೆ ಯಾವ ಮಟ್ಟದಲ್ಲಿ ಹೋರಾಟ ನಡೀತು ಅನ್ನೋದನ್ನ ದೇಶವೇ ನೋಡಿದೆ. ನಾಯಿ ಬಗ್ಗೆ ಗೊತ್ತೇ ಇರದವರೆಲ್ಲ ಬೀದಿಗೆ ಬಂದು ಅಯ್ಯಯ್ಯೋ ಅಂದ್ರು. ಕೊನೆಗೆ ಸುಪ್ರೀಂ ಕೋರ್ಟ್ ತನ್ನ ನಿಲುವನ್ನೇ ಬದಲಾಯಿಸೋ ಮಟ್ಟಕ್ಕೆ ಹೋರಾಟ ಪ್ರಭಾವ ಬೀರ್ತು. ಇಂಟರ್ ನ್ಯಾಷನಲ್ ನ್ಯೂಸ್ ಆಯ್ತು. ಇದು ಭಾರತದಲ್ಲಿ ಒಂದು ನಾಯಿಗೆ ಇರೋ ತಾಕತ್ತು. ಆದ್ರೆ ಇಲ್ಲೇ ಪಕ್ಕದ ಬಾಂಗ್ಲಾದಲ್ಲಿ ಸತತ 1 ವರ್ಷದಿಂದ ಹಿಂದೂಗಳ ಮಾರಣ ಹೋಮ ಆಗ್ತಾ ಇದೆ. ಆದ್ರೆ ಕೇಳೋರಿಲ್ಲ. ಯಾಕಂದ್ರೆ ನರಕ ಅನುಭವಿಸ್ತಾ ಇರೋದು ಹಿಂದೂಗಳು, ನಾಯಿಗಳಲ್ಲ. 2025ರ ಮೊದಲ 3 ತಿಂಗಳಲ್ಲಿ ಬಾಂಗ್ಲಾದೇಶದಲ್ಲಿ ಬರೋಬ್ಬರಿ 342 ಅತ್ಯಾಚಾರ ಪ್ರಕರಣಗಳು ನಡೆದಿವೆ. ಇದೆಲ್ಲವೂ ಕೂಡ ಬಾಂಗ್ಲಾ ಅಲ್ಪಸಂಖ್ಯಾತರ ಮೇಲೆ ನಡೆದಿರೋದು ಅಂತ HRCBM ಅಂದ್ರೆ ಹ್ಯೂಮನ್ ರೈಟ್ಸ್ ಕಾಂಗ್ರೆಸ್ ಫಾರ್ ಬಾಂಗ್ಲಾದೇಶ್ ಮೈನಾರಿಟೀಸ್ ವರದಿ ಮಾಡಿದೆ. ಈ ಸಂತ್ರಸ್ತರ ಪೈಕಿ ಹಿಂದೂಗಳು ಹೆಚ್ಚಿದ್ರೆ, ಜೊತೆಗೆ ಕ್ರಿಶ್ಚಿಯನ್, ಬೌದ್ಧ ಧರ್ಮಕ್ಕೆ ಸೇರಿದ ಸ್ತ್ರೀಯರಿದ್ದಾರೆ ಅನ್ನೋದು ಬಹಿರಂಗಗೊಂಡಿದೆ. ದುರಂತ ಏನಂದ್ರೆ ಈ 342 ಸಂತ್ರಸ್ತೆಯರ ಪೈಕಿ 87% 18 ವರ್ಷ ತುಂಬದ ಬಾಲಕಿಯರಿದ್ದಾರೆ. ನವಜಾತ ಶಿಶುಗಳ ಮೇಲೂ ಕೂಡ ಕೀಚಕರು ಅಟ್ಟಹಾಸ ಮೆರೆದಿದ್ದಾರೆ ಅಂತ ಈ ವರದಿ ಹೇಳ್ತಾ ಇದೆ. ಆದ್ರೆ ಇದು ಸಂಪೂರ್ಣ ವರದಿ ಅಲ್ಲ. ಅಧಿಕೃತವಾಗಿ ಲೆಕ್ಕ ಸಿಕ್ಕಿರೋದನ್ನ ಮಾತ್ರ ಇಲ್ಲಿ ಹೇಳಲಾಗಿದ್ದು, ಲೆಕ್ಕಕ್ಕೆ ಸಿಗದ, ಬೆಳಕಿಗೆ ಬಾರದ ಇನ್ನೂ ಎಷ್ಟೋ ಪ್ರಕರಣಗಳು ನಡೆದಿವೆ. 1000ಕ್ಕೂ ಅಧಿಕ ಪ್ರಕರಣಗಳು ಇದ್ರೂ ಇರಬಹುದು ಅನ್ನೋದನ್ನ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಈ ಪ್ರಕರಣಗಳ ಸಂಬಂಧ ಬಾಂಗ್ಲಾದ ಕೋರ್ಟ್ಗಳಲ್ಲಿ ವಿಚಾರಣೆ ನಡೀಬೇಕು, ಕಾನೂನಿನ ಮೂಲಕ ನ್ಯಾಯ ಕೊಡಿಸಬೇಕು ಅಂತ HRCBM ಮನವಿ ಮಾಡಿದೆ. ಆದ್ರೆ ಬಾಂಗ್ಲಾದೇಶದಲ್ಲಿ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋದು ಮೊದಲ ಪ್ರಶ್ನೆ. ನಾವಾಗ್ಲೇ ಹೇಳಿದ ಹಾಗೆ ಪ್ರಪಂಚದಲ್ಲಿ ಪ್ರಾಣಿಗಳಿಗೆ ಇರೋ ಬೆಲೆ ಹಿಂದೂಗಳಿಗೆ ಇಲ್ಲ ಅನ್ನೋದು. ಭಾರತಕ್ಕೆ ಯಾವ ರೀತಿಯಲ್ಲೂ ಸಂಬಂಧ ಇರದ ಪ್ಯಾಲೆಸ್ತೀನ್ನಲ್ಲಿ ಉಗ್ರರ ಮೇಲೆ ದಾಳಿ ನಡೆಸಬಾರದು, ಉಗ್ರರ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ಉಗ್ರರಿಗೂ ಬದುಕುವ ಹಕ್ಕಿದೆ, ಉಗ್ರರ ಮೇಲೆ ಇಸ್ರೇಲ್ ದಾಳಿ ನಡೆಸೋದು ನಿಲ್ಲಿಸ್ಲಿ ಅಂತ ಹೇಳೋದಕ್ಕೆ ಭಾರತದಲ್ಲಿ ಕೆಲವೊಂದು ವಿಚಿತ್ರ ಪ್ರಭೇದಗಳು ತುದಿಗಾಲಲ್ಲಿ ನಿಂತಿರುತ್ತವೆ. ಕೆಲವರು ಮೊದಲ ಬಾರಿಗೆ ಸಂಸತ್ ಪ್ರವೇಶ ಮಾಡ್ತಾ ಇದ್ರು ಉಗ್ರರ ಪರ ಘೋಷಣೆ ಇರೋ ಬ್ಯಾಗ್ ಅನ್ನ ಹಾಕಿಕೊಂಡು ಬೆಂಬಲ ಸೂಚಿಸ್ತಾರೆ. ಆದ್ರೆ ಯಾರದ್ದೋ ತೆವಲಿಗೆ ಬೇರ್ಪಟ್ಟ, ಭಾರತದ ಇತಿಹಾಸವನ್ನೇ ಹೊಂದಿರೋ, ಭಾರತದ್ದೇ ಭಾಗವಾಗಿರೋ ಬಾಂಗ್ಲಾದೇಶದಲ್ಲಿ ಅಲ್ಲಿನ ಮೂಲ ನಿವಾಸಿಗಳ ಮೇಲೆ ಆಗ್ತಾ ಇರೋ ಹಲ್ಲೆ ಬಗ್ಗೆ ದನಿ ಏರಿಸೋದಕ್ಕೆ ಯಾರೂ ಇಲ್ಲ. ಇನ್ನು ದುರಂತದ ವಿಚಾರ ಏನಂದ್ರೆ, ಭಾರತದಲ್ಲಿ SIR ಪ್ರಕ್ರಿಯೆ ಮೂಲಕ ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನ ಹಿಡಿದು ಆಚೆ ಕಳಿಸಬಾರದು ಅಂತ ಭಾರಿ ಹೋರಾಟ ಮಾಡುವವರಿದ್ದಾರೆ. ಆದ್ರೆ ಅಲ್ಲಿ ಹಿಂದೂಗಳನ್ನ ತಮ್ಮ ಪಾಡಿಗೆ ಬದುಕುವುದಕ್ಕೂ ಬಿಡದ ರಾಕ್ಷಸರಿದ್ದಾರೆ. ಇಂಥ ಪರಿಸ್ಥಿತಿಗೆ ಬಂದು ನಿಂತಿರೋ ಬಾಂಗ್ಲಾದೇಶದ ಬಗ್ಗೆ ಅಲ್ಲೇ ಹುಟ್ಟಿ ಬೆಳೆದ ಹಾಗೂ ಈಗ ಕೆನಡಾದಲ್ಲಿ ನೆಲೆಸಿರೋ ಪತ್ರಕರ್ತ ಅಬ್ದುಲ್ಲಾ ಅಲ್ ಇಮ್ರಾನ್ ಅನ್ನೋ ವ್ಯಕ್ತಿ ಬರೆದಿರೋ ಒಂದು ಆರ್ಟಿಕಲ್ ನಲ್ಲಿ ಸಾಕಷ್ಟು ವಿಚಾರಗಳನ್ನ ಅವರು ಬಿಚ್ಚಿಡ್ತಾ ಹೋಗ್ತಾರೆ. ಮೈ ಆಪ್ಟಿಮಿಸಮ್ ಅಬೌಟ್ ಬಾಂಗ್ಲಾದೇಶ್ ಫ್ಯೂಚರ್ ಈಸ್ ಸ್ಲಿಪಿಂಗ್ ಅವೇ ಅನ್ನೋ ಹೆಸರಲ್ಲಿರೋ ಈ ಆರ್ಟಿಕಲ್ ನಿಮಗೆ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅದರಲ್ಲಿ ಅವರು ಹೇಳೋ ಪ್ರಕಾರ, ಮೊದಲಿಗೆ ಹಸೀನಾ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳ ಹೋರಾಟ ಶುರುವಾದಾಗ ಜನರ ಮನಸ್ಸಲ್ಲಿ ಇದ್ದಿದ್ದೇ ಬೇರೆ, ಆದ್ರೆ ಈಗ ಆಗಿರೋದೇ ಬೇರೆ. ಸರಿಯಾಗಿ 1 ವರ್ಷದ ಹಿಂದೆ ಉದ್ಯೋಗ ಮೀಸಲಾತಿ ವಿಚಾರದಲ್ಲಿ ಹೋರಾಟ ಶುರುವಾಗುತ್ತೆ. ಬಾಂಗ್ಲಾದ ಅತಿ ದೊಡ್ಡ ಪಕ್ಷ ಎನಿಸಿಕೊಂಡಿದ್ದ ಶೇಖ್ ಹಸೀನಾರ ಪಕ್ಷದ ಮೇಲೆ ಭ್ರಷ್ಟಾಚಾರ ಆರೋಪ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಆ ಸಂದರ್ಭದಲ್ಲಿ ಲೇಖನ ಬರೆದಿದ್ದ ನಾನು ಬಾಂಗ್ಲಾ ಬದಲಾಗ್ತಾ ಇದೆ ಅಂತ ಹೇಳಿದ್ದೆ. ಆದ್ರೆ ಈಗ ಬಾಂಗ್ಲಾದ ಭವಿಷ್ಯವನ್ನ ನೆನಪಿಸಿಕೊಂಡ್ರೆ ಭಯ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಒಂದು ಕಾಲದಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿಯಾಗುತ್ತಿರುವ ದೇಶ ಎನಿಸಿಕೊಂಡಿದ್ದ ಬಾಂಗ್ಲಾ ಈಗ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ, ದ್ವೇಷ ರಾಜಕಾರಣ, ಅಲ್ಪಸಂಖ್ಯಾತರ ಮೇಲೆ ಟಾರ್ಗೆಟೆಡ್ ಅಟ್ಯಾಕ್ಸ್ ಇದೆಲ್ಲವೂ ತಾರಕಕ್ಕೇರಿದೆ. ಕಳೆದ ತಿಂಗಳು ಗೋಪಾಲ್ಗಂಜ್ನಲ್ಲಿ ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ಹಸೀನಾ ಬೆಂಬಲಿಗರ ನಡುವೆ ಕ್ಲಾಶ್ ಆಗುತ್ತೆ. ಈ ಗಲಾಟೆಯಲ್ಲಿ ಹಲವರು ಮೃತಪಟ್ಟರೆ ಸಾಕಷ್ಟು ಜನರಿಗೆ ಗಾಯಗಳಾಗಿವೆ. ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗದೆ ಕರ್ಫ್ಯೂ ಜಾರಿ ಮಾಡಿದ್ರು.
ಕೊನೆಗೆ ಈ ವಿಚಾರದಲ್ಲಿ ಹ್ಯೂಮನ್ ರೈಟ್ಸ್ ಇನ್ವಾಲ್ವ್ ಆಗಿ ಇದರ ತನಿಖೆ ಆಗ್ಬೇಕು ಅಂತ ಒತ್ತಾಯಿಸಿದ್ರು. ಅದಾಗಿ 2 ವಾರ ಆಗೋದ್ರ ಒಳಗೆ ರಂಗಪುರ್ನ ಗಂಗಾಚಾರ್ ಜಿಲ್ಲೆಯಲ್ಲಿ ಗಲಭೆ ಏಳುತ್ತೆ. ಮಾರಕಾಸ್ತ್ರಗಳಿಂದ ದಾಳಿ ನಡೆಸೋ ದುಷ್ಕರ್ಮಿಗಳು ಸುಮಾರು 15 ಹಿಂದೂಗಳ ಮನೆಗಳನ್ನ ಧ್ವಂಸ ಮಾಡಿದ್ದಾರೆ. 50 ಕುಟುಂಬಗಳು ಬೀದಿಗೆ ಬಿದ್ದಿವೆ. ಆದರೆ ದುಷ್ಕರ್ಮಿಗಳ ಬಂಧನ ಆಗಿಲ್ಲ. ಇನ್ನು ಬೇರೆ ಬೇರೆ ದೇಶಗಳಲ್ಲಿ ಇಂಥ ಹಿಂಸಾಚಾರ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸ್ ಪಡೆಗಳಿರುತ್ತವೆ. ಆದ್ರೆ ಬಾಂಗ್ಲಾದಲ್ಲಿ ಹಸೀನಾ ಸರ್ಕಾರ ಪತನದ ನಂತರ ಪೊಲೀಸ್ ಪಡೆಗಳು ದುರ್ಬಲಗೊಂಡಿವೆ. ಜನರನ್ನ ಕಾಪಾಡೋದು ಹಾಗಿರ್ಲಿ, ಅವರಿಗೆ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಬಾಂಗ್ಲಾದ ಹಲವು ಕಡೆಗಳಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ನಡೆದಿದೆ. ಬೆಂಕಿ ಹಚ್ಚಿ ಸುಡಲಾಗಿದೆ. ಪೊಲೀಸ್ ಸ್ಟೇಷನ್ಗಳ ಒಳಗಿದ್ದ ಶಸ್ತ್ರಾಸ್ತ್ರ ಗುಂಡುಗಳನ್ನ ಕಳ್ಳತನ ಮಾಡಿರೋ ಬಗ್ಗೆ ಸಾಕಷ್ಟು ವರದಿಗಳಿವೆ. ಇದನ್ನೆಲ್ಲ ಬಳಸಿಕೊಂಡು ಹಿಂದೂಗಳ ಮೇಲೆ ಟಾರ್ಗೆಟೆಡ್ ಹಲ್ಲೆಗಳಾಗ್ತಾ ಇದೆ. ಬಾಂಗ್ಲಾದ ಇಡೀ ಅಲ್ಪಸಂಖ್ಯಾತ ಸಮುದಾಯಗಳೇ ನರಕ ನೋಡ್ತಾ ಇವೆ. ಉಳಿದವರಿಗೂ ನೆಮ್ಮದಿ ಇಲ್ಲದಂತಾಗಿದೆ. ಕೆನಡಾದಲ್ಲಿ ಬಾಂಗ್ಲಾದಿಂದ ವಲಸೆ ಬಂದವರ ದೊಡ್ಡ ಸಮೂಹವೇ ಇದೆ. ಬಾಂಗ್ಲಾದಲ್ಲಿ ನಡೀತಾ ಇರೋ ಘಟನೆಗಳನ್ನ ನೋಡಿ ತಮ್ಮ ಪ್ರೀತಿ ಪಾತ್ರರ ಪರಿಸ್ಥಿತಿ ಏನಾಗಿದೆ ಅಂತ ನೆನೆದು ಭಯ ಪಡ್ತಾ ಇದ್ದಾರೆ. ಆತಂಕದಲ್ಲೇ ದಿನ ಕಳೆಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದಹಾಗೆ ಬಾಂಗ್ಲಾದಲ್ಲಿ ಅತ್ಯಂತ ಅಪಾಯದಲ್ಲಿ ಜೀವಿಸ್ತಾ ಇರೋ ವರ್ಗ ಯಾವುದು ಅಂತ ಕೇಳಿದ್ರೆ ಅದು ಪತ್ರಕರ್ತ ವರ್ಗ. ಪತ್ರಿಕೋದ್ಯಮ ಅನ್ನೋದು ಬಾಂಗ್ಲಾದಲ್ಲಿ ಅತ್ಯಂತ ಅಪಾಯಕಾರಿ ಹುದ್ದೆ ಆಗಿಬಿಟ್ಟಿದೆ. ಪ್ರಶ್ನೆ ಕೇಳುವವರನ್ನೆಲ್ಲ ಹಸೀನಾ ಪಕ್ಷದವರು ಅಂತಲೇ ಪರಿಗಣಿಸಿ ಅರೆಸ್ಟ್ ಮಾಡಲಾಗುತ್ತೆ. ಈಗಾಗಲೇ ಸಾಕಷ್ಟು ಮಾಧ್ಯಮಗಳನ್ನ ಸೈಲೆಂಟ್ ಮಾಡಲಾಗಿದೆ. ಕೇವಲ ಬೆರಳೆಣಿಕೆಯಷ್ಟು ತಮಗೆ ಅನುಕೂಲವಾಗುವಂತಹ ಪತ್ರಕರ್ತರನ್ನ ಮಾತ್ರ ಉಳಿಸಿಕೊಂಡಿದ್ದಾರೆ. ಈಗಿನ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ವರದಿ ಮಾಡಿದ್ರೆ, ಹಿಂಸಾಚಾರದ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಅವರಿಗೆ ಯೂನಸ್ ಬೆಂಬಲಿಗರಿಂದ ಧಮ್ಕಿ ಹಲ್ಲೆಗಳಾಗೋದು ಕಾಮನ್ ಆಗ್ಬಿಟ್ಟಿದೆ. ಕೇವಲ ಅಂತ ಹೆಡ್ಲೈನ್ಗಳನ್ನ ಬರೆಯೋದ್ರಿಂದ ಮಾತ್ರ ಅಪಾಯ ಇಲ್ಲ, ಪರಿಸ್ಥಿತಿ ಇನ್ನೂ ಗಂಭೀರವಾಗಿದೆ. ಬಾಂಗ್ಲಾದಲ್ಲಿ ನನ್ನ ಸ್ನೇಹಿತ ಪತ್ರಕರ್ತರು ಸಾಕಷ್ಟು ಜನರಿದ್ದಾರೆ. ಅವರೆಲ್ಲ ತಮ್ಮ ಪ್ರಾಣವನ್ನೇ ಪಣವಾಗಿಟ್ಟು ಸತ್ಯಾಂಶಗಳನ್ನ ಬೆಳಕಿಗೆ ತರ್ತಾ ಇದ್ದಾರೆ. ಕ್ರಿಮಿನಾಲಜಿ ಕೋರ್ಸ್ ಮುಗಿಸಿದ್ದ ನನ್ನ ಸ್ನೇಹಿತನೊಬ್ಬ ಢಾಕಾದಲ್ಲಿ ನಡೆದ ಮೂಲಭೂತವಾದಿಗಳ ರ್ಯಾಲಿ ವೇಳೆ ಅಲ್ ಖೈದಾ ಫ್ಲಾಗ್ಗಳು ಹಾರಿಸಿದ್ದ ವಿಚಾರವನ್ನ ಬೆಳಕಿಗೆ ತಂದಿದ್ದ. ಆದರೆ ಆತನಿಗೆ ದೊಡ್ಡ ಮಟ್ಟದಲ್ಲಿ ಪ್ರಾಣ ಬೆದರಿಕೆ ಬಂದಿತ್ತು ಅಂತ ತಮ್ಮ ವರದಿಯಲ್ಲಿ ಬರೆದುಕೊಂಡಿದ್ದಾರೆ ಅಬ್ದುಲ್ಲಾ ಅಲ್ ಇಮ್ರಾನ್. ಒಂದು ವೇಳೆ ನ್ಯಾಯಯುತವಾಗಿ ಎಲೆಕ್ಷನ್ ನಡೆದರೂ ಅದರ ಬಳಿಕ ಯುನೆಸ್ಗೆ ಸರ್ಕಾರ ಉಳಿಸಿಕೊಳ್ಳೋದಕ್ಕೆ ದೊಡ್ಡ ದೊಡ್ಡ ಚಾಲೆಂಜ್ಗಳಿವೆ. ಮೊದಲನೇದಾಗಿ ಸಮಾಜದಲ್ಲಿ ದೊಂಬಿ ಎಬ್ಬಿಸ್ತಾ ಇರೋ ರಾಜಕೀಯ ಪ್ರೇರಿತ ಸಂಘಟನೆಗಳನ್ನ ಬ್ಯಾನ್ ಮಾಡಿ ಸಮುದಾಯಗಳ ನಡುವೆ ಸಾಮರಸ್ಯ ಬೆಸೆಯುವಂತೆ ಮಾಡಬೇಕು. ಎರಡನೇದಾಗಿ ಹದಗೆಟ್ಟು ಹೋಗಿರೋ ಕಾನೂನು ಸುವ್ಯವಸ್ಥೆಯನ್ನ ಮತ್ತೆ ಸ್ಥಾಪಿಸಬೇಕು. ಇನ್ನು ಮುಂದೆ ಒಂದೇ ಒಂದು ಗಲಭೆ ಆಗದಂತೆ ನೋಡಿಕೊಂಡು ಜನರ ನಂಬಿಕೆಯನ್ನ ಗಿಟ್ಟಿಸಿಕೊಳ್ಬೇಕು. ಅಲ್ಲದೆ ಪಾತಾಳಕ್ಕೆ ಕುಸಿದಿರುವ ಬಾಂಗ್ಲಾದೇಶದ ಆರ್ಥಿಕತೆಯನ್ನ ಸರಿ ಮಾಡಬೇಕು. ದೇಶದೊಳಗೆ ಮತ್ತೆ ಫಾರಿನ್ ಇನ್ವೆಸ್ಟ್ಮೆಂಟ್ ಬರುವಂತಹ ವಾತಾವರಣವನ್ನ ಕ್ರಿಯೇಟ್ ಮಾಡಬೇಕು. ಈಗಾಗಲೇ 100ಕ್ಕೂ ಅಧಿಕ ಫ್ಯಾಕ್ಟರಿಗಳು ಬಾಗಿಲು ಹಾಕಿವೆ. ಬಾಂಗ್ಲಾದ ಜೀವಾಳ ಆಗಿದ್ದ ಗಾರ್ಮೆಂಟ್ ಸೆಕ್ಟರ್ ಬಿದ್ದು ಹೋಗಿದೆ. ಭಾರತದ ಜೊತೆಗೆ ಬಾಂಧವ್ಯ ಹಾಳಾಗಿದೆ. ಉಳಿದ ದೇಶಗಳ ಜೊತೆಗೆ ಬಾಂಗ್ಲಾ ಸ್ನೇಹ ಸಂಬಂಧ ಅಷ್ಟರಲ್ಲೇ ಇದೆ. ಇದೆಲ್ಲವನ್ನ ಸರಿಪಡಿಸಬೇಕಿದೆ ಅಂತ ಅವರು ಬರೆದುಕೊಂಡಿದ್ದಾರೆ. ಆದ್ರೆ ಇದೆಲ್ಲವೂ ನೊಬೆಲ್ ಪ್ರಶಸ್ತಿ ವಿಜೇತ ಯೂನಸ್ ಕೈಲಿ ಆಗುತ್ತಾ ಅಂತ ಕೇಳಿದ್ರೆ ಉತ್ತರ ಖಂಡಿತ ಇಲ್ಲ. ಯೂನಸ್ ಆಡಳಿತವನ್ನ ನೋಡಿದ್ರೆ ಆ ಪ್ರಶಸ್ತಿಗೂ ಆ ವ್ಯಕ್ತಿಗೂ ಸಂಬಂಧವೇ ಇಲ್ಲ ಅನ್ಸುತ್ತೆ. ಕಳೆದ 1 ವರ್ಷದಲ್ಲಿ ಅದೆಷ್ಟು ಹಿಂದೂಗಳ ಮಾರಣ ಹೋಮ ಆಗಿದೆ ಅನ್ನೋ ಅಸಲಿ ಲೆಕ್ಕ ಸಿಗಬೇಕು ಅಂದ್ರೆ ಬಾಂಗ್ಲಾದಲ್ಲಿ ಯೂನಸ್ ತೊಲಗಿ ಮನುಷ್ಯರ ಸರ್ಕಾರ ಬರಬೇಕು ಅಂತ ಜನರು ಹೇಳ್ತಾ ಇದ್ದಾರೆ. ಆದ್ರೆ ಇಷ್ಟೆಲ್ಲ ನೋಡಿದ್ಮೇಲೆ ಬಗೆಹರಿಯದೆ ಉಳಿದುಕೊಳ್ಳೋ ಒಂದೇ ಒಂದು ಪ್ರಶ್ನೆ ಅಂದ್ರೆ ಯಾಕೆ ಯಾರು ದನಿ ಏರಿಸ್ತಾ ಇಲ್ಲ? ಮೂಕ ಪ್ರಾಣಿಗಳಿಗೂ ಒಂದು ದಯಾಸಂಗ ಇದೆ, ಆದ್ರೆ ಹಿಂದೂಗಳು ಅದಕ್ಕಿಂತಲೂ ಕಡೆಯಾದ್ರಲ್ಲ ಅನ್ನೋದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.